ಹಾಯ್, ಬನ್ನಿ ಇವತ್ತು ಸೊಪ್ಪು ಬಸ್ಸಾರು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. 1.5 ಕಪ್ ನಾನು ಬೇಳೆ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ಕುಡಿಯೋ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಈ ಥರ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅರ್ಧ ಬೆಂದ ಮೇಲೆ ಸೊಪ್ಪು ಹಾಕ್ಕೋಬೇಕು. ಸೊಪ್ಪು ಬೇಗ ಬೆಂದ್ಬಿಡುತ್ತೆ. ಫಸ್ಟ್ ಬೇಳೆ ಬೇಯಿಸ್ಕೊಂಡು ನಂತರ ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳಿ. ಒಂದು 10 to 15 ಮಿನಿಟ್ಸ್ ಮುಚ್ಚಿಕ್ಬಿಟ್ಟು ನಂತರ ಬಸ್ಸಾರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಜೀರಿಗೆ 1 ಸ್ಪೂನು, ಕಾಳು ಮೆಣಸು 1 ಸ್ಪೂನು ಹಾಕ್ಕೊಂಡು ಲೈಟಾಗಿ ಎಣ್ಣೆಯಲ್ಲಿ ಬೇಯಕ್ಕೆ ಬಿಡಿ. ಮತ್ತು 4 ಟೊಮೆಟೊ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು 10-15 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಇವಾಗ ಮೆಣಸು ಜೀರಿಗೆ ಹಾಕಿದ್ರಲ್ಲ ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೂ ನೀವು ಬೇಯಿಸ್ಕೊಳ್ಳಿ ಇದನ್ನು. ನಂತರ ಒಂದು ನಿಂಬೆಹಣ್ಣಷ್ಟು ಹುಣ್ಸೆಹಣ್ಣು ಎತ್ತಿಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಯಾಕಂದರೆ ನಾಟಿ ಟೊಮೆಟೊ ನನಗೆ ಸಿಕ್ಕಿರಲಿಲ್ಲ, ಫಾರಮ್ ಟೊಮೆಟೊ ಸಿಕ್ತು. ಹಂಗಾಗಿ ನಾನು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ನೀರಿಗೆ ಹಾಕಿಕ್ಕಿದ್ದೀನಿ. ಮತ್ತು ಇದು ನೋಡಿ ಓಪನ್ ಮಾಡಿದೆ, ಇವಾಗ ಸಾಫ್ಟ್ ಆಗಿದೆ ಲೈಟಾಗಿ. ಸಾಂಬಾರು ಪುಡಿ 2 ಸ್ಪೂನ್ ಹಾಕಿದೆ. ಮತ್ತು ಖಾರಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಮತ್ತು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ನಾನು ನೆನೆಸಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಹಾಕ್ಕೊಂಡೆ. ಮತ್ತು ಈಗ ಅರ್ಧ ಚಿಪ್ಪು ಕಾಯಿ ಮಿಕ್ಸಿನ ಸ್ವಲ್ಪ ಲೈಟಾಗಿ ರಫಾಗಿ ಹೊಡ್ಕೊಂಡು ಹಾಕಿದೆ. ಮಿಕ್ಸ್ ಮಾಡಿಬಿಟ್ಟು ನಂತರ ಬೇಳೆ ಬಂದಿದೆ ಬನ್ನಿ, ಬೇಳೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ನಂತರ ನಾವು ರೆಡಿ ಮಾಡಿಕ್ಕಿರೋ ಬಸ್ಸಾರದು ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ರುಬ್ಬಿದಾಯಿತು. ಮತ್ತು ಸೊಪ್ಪೆಲ್ಲ ಒಂದು ಬೌಲ್ಗೆ ಹಾಕಿಕ್ಕಿದ್ದೀನಿ, ನೀರು ಇಳಿಬೇಕು. ಅಷ್ಟೊತ್ತಿಗೆ ಬಸ್ಸಾರು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಎಣ್ಣೆ, ಸಾಸಿವೆ, ಒಂದು ಸ್ವಲ್ಪ ಈರುಳ್ಳಿ. ನನ್ನ ಹತ್ರ ಕರಿಬೇವು ಇರಲಿಲ್ಲ, ಮರ್ತೋಗ್ಬಿಟ್ಟೆ ತರೋದು ಕರಿಬೇವು. ಸೊ ನಾನು ಹಂಗೆ ಮಾಡ್ತಾಯಿದ್ದೀನಿ ಅರ್ಜೆಂಟಿಗೆ. ನಿಮಗೆ ಬೇಕು ಅಂದರೆ ನೀವೆಲ್ಲ ತೊಗೊಂಡು ಕ್ಲೀನಾಗಿ ಮನೇಲಿ ಮಾಡಿ. ಒಂದು ಬಸ್ಸಾರು ಒಗ್ಗರಣೆ ಹಾಕಿದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಂಡು ಉಪ್ಪು ಖಾರ ನೋಡಿಕೊಂಡು ಕ್ಲೀನಾಗಿ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು ಬಸ್ಸಾರು, ಘಮ ಬರಬೇಕು ಚೆನ್ನಾಗಿ, ಆವಾಗಲೇ ಕುದ್ದಿದೆ ಅಂತ. ಬನ್ನಿ, ಬಸ್ಸಾರು ಆಯಿತು. ನೆಕ್ಸ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು. ನಂತರ ಸಾಸಿವೆ ಹಾಕಿ, ಆಮೇಲೆ ಹಚ್ಚಿಕ್ಕಿರೋ ಈರುಳ್ಳಿ, ಬೆಳ್ಳುಳ್ಳಿ, ಒಂದು 5 ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ತೀನಿ. ಜೊತೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬಿಡ್ತೀನಿ ನಾನು. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ನಂತರ ಬೇಯಿಸಿಕ್ಕಿರೋ ಸೊಪ್ಪಿರುತ್ತಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಅದೆಲ್ಲ ಒಗ್ಗರಣೆಗೆ ಹಾಕಿದ್ದೀರಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಲೈಟಾಗಿ ಎಣ್ಣೆಲಿ ಫ್ರೈ ಮಾಡಿದ ನಂತರ ಬೇಯಿಸಿಕ್ಕಿರೋ ಬೇಳೆ ಸೊಪ್ಪು 2 ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆವಾಗಲೇ ರುಚಿ ಚೆನ್ನಾಗಿ ಬರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ. ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಸ್ಟವ್ ಮೇಲೆ ಸ್ಲಿಮ್ಮಲ್ಲಿಕ್ಕಿ ಆ ನೀರೆಲ್ಲ ಇಮ್ರೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ. ನೋಡಿ, ಇವಾಗ ರೆಡಿಯಾಗಿದೆ ಬಸ್ಸಾರು ಸೊಪ್ಪು ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.